ಸಂಸದೆ ಸುಮಲತಾ ನಿಲುವು ಏನಾಗುತ್ತೆ ಗೊತ್ತಿಲ್ಲ. ಸುಮಲತಾ ಅಂಬರೀಶ್ ಜೊತೆ ರಾಜಕೀಯ ಚರ್ಚೆ ಇಲ್ಲ ಅಂತ ಮಂಡ್ಯದಲ್ಲಿ ಸಚಿವ ಚಲುವರಾಯಸ್ವಾಮಿ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಸುಮಲತಾ ನಾವು ವೈಯಕ್ತಿಕವಾಗಿ ಚೆನ್ನಾಗಿದ್ದೀವಿ, ಸುಮಲತಾ ಬಿಜೆಪಿ ಟಿಕೆಟ್ ಸಿಗುತ್ತೆ ಅಂತ ಅಂದ್ಕೊಂಡಿದ್ರು. ಈಗ ಜೆಡಿಎಸ್ಗೆ ಮಂಡ್ಯ ಟಿಕೆಟ್ ಬಿಟ್ಟು ಕೊಟ್ಟಿದ್ದಾರೆ. ಈಗ ಜೆಡಿಎಸ್ ಯಾರನ್ನಾದ್ರೂ ಅಭ್ಯರ್ಥಿ ಮಾಡಿಕೊಳ್ಳಲಿ, ಮುಂದೆ ಏನಾಗುತ್ತೆ ನೋಡೋಣ ಅಂತ ಚಲುವರಾಯಸ್ವಾಮಿ ಹೇಳಿದ್ದಾರೆ. ಟಿಕೆಟ್ ಬಿಜೆಪಿ ಟಿಕೆಟ್ಗೆ ಕೇಳ್ಕೊಂಡಿದ್ರು ಸರ್, ಟಿಕೆಟ್ ಸಿಕ್ಕಿಲ್ಲ, ಜೆಡಿಎಸ್ಗೆ ಆಗಿದೆ ಸರ್. ಅವ್ರ ನಡೆ ಏನು ಅಂತ ಗೊತ್ತಿಲ್ಲ. ಅವ್ರ ಜೊತೆ ಏನಾದ್ರು ಮಾತುಕತೆ ಮಾಡ್ತೀರಾ ಸರ್? ಅವರು ನಮಗೆ ಅಂಬರೀಷ್ ಕಾಲದಿಂದನೂ ಭಾಳ ಆ ಕುಟುಂಬಕ್ಕೂ ನಮಗೂ ಆತ್ಮೀಯತೆ ಇದೆ, ಚೆನ್ನಾಗಿದ್ದೀವಿ. ನಾನು ಅಂಬರೀಷ್ ಸ್ನೇಹ ನಿಮಗೆ ಗೊತ್ತಿದೆ. ರಾಜಕಾರಣಕ್ಕೆ ಇಲ್ಲಿ ಮೊದಲನೇ ಬಾರಿ ಲೋಕಸಭಾ ಸದಸ್ಯರಾಗಲಿಕ್ಕೆ ನಾವೆಲ್ಲ ಹುಡುಗರೇ ಹೆಚ್ಚಿನ ಕಾರಣಗಳು ಜವಾಬ್ದಾರಿಗಳು. ಶಿವಾನಂದ್ ಇರ್ಬೋದು, ನಾನಿರ್ಬೋದು, ನಮ್ಮ ಪುಟ್ಟರಾಜ ಇರ್ಬೋದು, ನಮ್ಮ HB ರಾಮು ಇರ್ಬೋದು, ಜನತಾದಳದ ಅಧ್ಯಕ್ಷ ಪ್ರಭಾಕರ್ ಹುಳಿಯ ಕೇವಲ 10 ಗುಂಟೆಯಲ್ಲಿ 50 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ರಮೇಶ್ ಇರ್ಬೋದು, ನಾವೆಲ್ಲ ಅವತ್ತಿಂದನೂ ಅವ್ರು ಕಾಂಗ್ರೆಸ್ಗೆ ಹೋದಾಗ್ಲೂ, ನಾವು ಜನತಾದಳದಲ್ಲಿ ಉಳಿದಾಗಲೂ ಸಂಬಂಧ ಇತ್ತು. ಮತ್ತು ನಾನು ಕಾಂಗ್ರೆಸ್ಗೆ ಹೋದಾಗಲೂ ಅದೇ ಸಂಬಂಧ ಇಟ್ಕೊಂಡಿದ್ದು. ನಾವಿಬ್ಬರು ಎದುರುಗಡೆ ನಿಂತ್ಕೊಂಡಾಗಲೂ ಅದೇ ವಿಶ್ವಾಸ ಇತ್ತು. ಹಾಗಾಗಿ ಅಂಬರೀಷ್ ಅವರ ಶ್ರೀಮತಿ ಸುಮಲತಾ ಅವ್ರ ಜೊತೆ ನಾವು ಒಂದು ಕುಟುಂಬದ ರೀತಿ ಸಂಬಂಧ ಇದೆ. ರಾಜಕಾರಣ ಸಂದರ್ಭಗಳು ಏನೇನಾಗ್ತವೆ ಅಂತ ಒಂದೊಂದು ಸಾರಿ ಹೇಳೋಕ್ಕಾಗಲ್ಲ. ವೈಯಕ್ತಿಕವಾದಂಥ ವಿಶ್ವಾಸ ಸಂಬಂಧದ ಬಗ್ಗೆ ಯಾವುದೇ ಥರದ ಡಿಫ್ರೆನ್ಸ್ ಇಲ್ಲ. ಸೊ ಅವರು ಇವಾಗ BJPನಲ್ಲಿ ನಾನು ಕ್ಯಾಂಡಿಡೇಟ್ ಆಗೇಬೇಕು ಅಂತೇಳಿ ಫೈಟ್ ಮಾಡ್ತಾ ಇರ್ತಕ್ಕಂಥ ಸತ್ಯ ನಿಮಗೂ ಗೊತ್ತಿದೆ. ಇನ್ನೂ ಜನತಾದಳಕ್ಕೆ ಬಿಟ್ಟುಕೊಟ್ಟಿದ್ದೀವಿ ಅಂತೇಳಿ ನಿನ್ನೆ ಘೋಷಣೆ ಆಗಿದೆ. ಈಗ ಜನತಾದಳದರೇ ಕ್ಯಾಂಡಿಡೇಟ್ನ ಘೋಷಣೆ ಮಾಡ್ತಕ್ಕಂಥದ್ದು. ಈ ನಿನ್ನೆವರೆಗೂ ಅವರು BJPಗೆ ಸೇರುತ್ತಾ, ಸುಮಲತವ್ರಿಗೆ ಕೊಡ್ತಾರಾ ಅಥವಾ ಜನತಾದಳಕ್ಕೆ ಬಿಟ್ಕೊಡ್ತಾರಾ ಅನ್ನೋ ಒಂದು ಆತಂಕ ಆಯಿತು. ನಿನ್ನೆ ಅವರ ಪಾರ್ಟಿಯ ಮುಖ್ಯಸ್ಥರು ಕೋಲಾರ ಮತ್ತು ಮಂಡ್ಯ, ಹಾಸನ ಮೂರನ್ನು ಜನತಾದಳಕ್ಕೆ ಬಿಟ್ಟಿದ್ದೀವಿ ಅಂತ ಹೇಳಿದ ಮೇಲೆ ಈಗ ಉಳಿದಿರ್ತಕ್ಕಂಥ ಸುಮಲತನ ಹೆಸರು ಘೋಷಣೆ ಮಾಡಲಿ ಅಥವಾ ಪುಟ್ಟರಾಜನ ಹೆಸರು ಘೋಷಣೆ ಮಾಡಲಿ, ತಮ್ಮಣ್ಣ ಹೆಸರು ಘೋಷಣೆ ಮಾಡಲಿ, ನಮ್ಮ ತಾಲೂಕಿನ ಭಾಳ ಸೀನಿಯರ್ ಲೀಡ್ರು ಅವರೇ ಇರೋದ್ರಲ್ಲಿ ಬೆಟರು ಅಂತ ಓಡಾಡ್ತವ್ರಲ್ಲ ಸುರೇಶ್ ಗೌಡರು, ಅವ್ರಲ್ಲಿ ಘೋಷಣೆ ಮಾಡಲಿ. ಸೊ ಕುಮಾರಸ್ವಾಮಿಯವರು ಮತ್ತು ದೇವೇಗೌಡರೇ ಘೋಷಣೆ ಮಾಡಬೇಕಾಗಿದೆ. ಅದರಿಂದ ಬಹುಶಃ ಅದಾದ ಮೇಲೆ ಸುಮಲತರ ನಡಿಗೆ ಏನು ಅಥವಾ ಅವ್ರ ಜೊತೆ ನಾನು ಹೊಂದಾಣಿಕೆ ಮಾಡ್ಕೊಂಡು ಹೋಗ್ತಾರಾ ಇಲ್ವಾ ಅನ್ನೋದು ಅವ್ರು ತೀರ್ಮಾನ ಮಾಡಬೇಕು. ನಾನು ಈ ಸಂದರ್ಭದಲ್ಲಿ ಅವ್ರ ಬಗ್ಗೆ, ಯಾಕೆಂದರೆ ವೈಯಕ್ತಿಕವಾಗಿ ಅವ್ರ ಬಗ್ಗೆ ಗೌರವ ಇರೋದ್ರಿಂದ ನಾನು ಯಾವುದೇ ಸಂದರ್ಭ ಬಂದಾಗಲೂ ನಾನು ಆ ಥರದ್ದು ಮಾತಾಡಿಲ್ಲ. ಈಗಲೂ ಅವ್ರ ತೀರ್ಮಾನ ಅವ್ರಿಗೆ ಬಿಡಲ್ಲ ಸರ್. ಅವರಿಂದ ರಾಜಕೀಯ ನಡೆ ಏನು ಅಂತ ತಿಳಿಸಿಲ್ಲ, ಕಾರ್ಯಕರ್ತರುಗಳ ಜೊತೆ ಚರ್ಚೆ ಮಾಡಿ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಎಲ್ಲೊಂದು ಕಡೆ ಮಾತುಕತೆ ನಾನು ಆ ಥರದ ಮಾತು ಇಲ್ಲಿವರೆಗೆ ಆಗಿಲ್ಲ. ನೋಡ್ರಿ, ಯಾವುದು ಆಗಲ್ಲ ಅಂತೇನಿಲ್ಲ, ಬಟ್ ಅದು ಇಲ್ಲಿವರೆಗೂ ಆಗಿಲ್ಲ. ಅದೇ ಹೇಳಿದ್ನಲ್ಲ ಸರ್, ನಾನು ಸ್ವಲ್ಪ ಎಚ್ಚರಿಕೆಯಿಂದ ಮಾತಾಡ್ತೀನಿ. ಈಗ ಆಯಿತು, ನಾನೇ ಹೇಳಿದೆ ನಾವು ಕರಿತೀವಿ ಅಂತ. ನಾವೆಲ್ಲ ಹೇಳಿದ್ದು ಅವ್ರಿಗೆ ಬರ್ತೀವಿ ಅಂತ, ನಾವ್ಯಾಕೆ ಹೋಗಲಿ ಅಲ್ಲಿಗೆ ಅಂತ ಅಂದರು. ಆವಾಗ ನನಗೂ ಒಂದು ಸ್ವಲ್ಪ ಮುಜುಗರ ಆಗುತ್ತೆ. ಮುಂದೆ ನೋಡೋಣ, ಅಂಥ ಸಂದರ್ಭ ಬಂದಾಗ ಅದು ಏನು ನಡೆಯುತ್ತೆ ಅದು ನಮಗೆ ಗೊತ್ತಿಲ್ಲದಂಗೆ ನಡೆದೋಗುತ್ತೆ ಕೆಲವೊಮ್ಮೆ. ಸೊ ಅದರಿಂದ ಇವತ್ತಿಗೆ ಸುಮಲತಾ ಬಗ್ಗೆ ರಾಜಕೀಯ ಚರ್ಚೆ ಇಲ್ಲ. ಇವತ್ತು ವೈಯಕ್ತಿಕವಾಗಿ ಮಾತಾಡ್ತೀವಿ, ವಿಶ್ವಾಸ ಇದೆ, ಆ ಕುಟುಂಬದ ಜೊತೆ ಸಂಪರ್ಕ ಇದೆ, ಬಟ್ ಅದು ರಾಜಕೀಯವಾಗಿ ಮಾತಾಡಿಲ್ಲ.